ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. ರಾಜು ಅಲಿಯಾಸ್ ಧನರಾಜ್ ಎಂಬಾತ ಅರೆಸ್ಟ್ ಆಗಿದ್ದಾನೆ. ಕೇಸ್ನಲ್ಲಿ A9 ಆಗಿರುವಂತಹ ರಾಜು ಅಲಿಯಾಸ್ ಧನರಾಜ್ ಪ್ರಕರಣದ ಬಳಿಕ ಆರೋಪಿ ರಾಜು ನಾಪತ್ತೆಯಾಗಿದ್ದ. ಪ್ರಕರಣದ ಸಂಬಂಧ ಈಗ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆ ಆಗಿದೆ. ಇನ್ನೊಬ್ಬ ಆರೋಪಿ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾನೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಮತ್ತೊಬ್ಬ ಆರೋಪಿ ಈಗ ಬಂಧನವಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೋರ್ವನನ್ನ ಬಂಧಿಸಲಾಗಿದೆ. ರಾಜು ಅಲಿಯಾಸ್ ಧನರಾಜ್ ಎಂಬಾತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಬಂಧಿತರ ಸಂಖ್ಯೆ ಈಗ 19ಕ್ಕೆ ಏರಿಕೆ ಆಗಿರುವಂತದ್ದು. ಈಗಾಗಲೇ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸ್ಥಳ ಮಹಜರನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಮತ್ತೊಬ್ಬ ಆರೋಪಿ A9 ಆರೋಪಿ ಧನರಾಜ್ ಈಗ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದೆ ರಾಜು. ಆರೋಪಿ ನಂದೀಶ್ ಜೊತೆ ಸೇರಿ ಈತ ಶಾಕ್ ಕೊಟ್ಟಿದ್ದ. ಮೆಗ್ಗರ್ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಟ್ಟಿರುವಂತಹ ಕ್ರಿಮಿಗಳು. ಬಂಧಿತ ರಾಜು ಬಳಿ ಮೆಗ್ಗರ್ ಡಿವೈಸ್ ಕಾಕಿ ವಶಕ್ಕೆ ಪಡೆಯಲಾಗಿದೆ. ಕರೆಂಟ್ ಶಾಕ್ ಕೊಡೋದಕ್ಕೆ ಈ ಒಂದು ಡಿವೈಸ್ ಅನ್ನು ಬಳಸಿದ್ರು. ಪಶ್ಚಿಮ ವಿಭಾಗದ ಪೊಲೀಸರಿಂದ ಬಂಧನ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಈಗಾಗಲೇ ನಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಗೆ ಶಾಕ್ ಕೊಡಲಾಗಿತ್ತು. ಯಾವ ಒಂದು ಡಿವೈಸ್ ಮೂಲಕವಾಗಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಗಳಿತ್ತು. ಆ ಡಿವೈಸ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು. ಈಗ ಇದೇ ಧನರಾಜ್ ಬಳಿ ಆ ಡಿವೈಸ್ ಪತ್ತೆಯಾಗಿದೆ. ಮೆಗ್ಗರ್ ಡಿವೈಸ್ ವೋಲ್ಟೇಜ್ನ ಪತ್ತೆ ಹಚ್ಚೋದಕ್ಕೆ ಹಾಗೇನೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳನ್ನ ಸರಿ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ ಒಂದು ಶಾಪ್ಗಳಲ್ಲಿ ಬಳಸ್ತಾರೆ. ಅದರಿಂದ ಶಾಕ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಈಗಾಗಲೇ 18 ಜನ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಈಗ 19ನೇ ಆರೋಪಿ, ಅದು ಕೂಡ A9 ಆರೋಪಿ ಈಗ ಬಂಧನವಾಗಿರುವಂತದ್ದು. ಆತನ ಬಳಿ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಪತ್ತೆ ಆಗಿದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ರೇಣುಕಾ ಸ್ವಾಮಿಯದ್ದು ಬರೀ ಕೊಲೆಯಲ್ಲ, ಆತನನ್ನ ಸಿನಿಮಾ ಶೈಲಿಯಲ್ಲಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಪಶ್ಚಿಮ ಭಾಗ ಪೊಲೀಸರ ತನಿಖೆಯಿಂದ ಬಹಿರಂಗ ಆಗಿತ್ತು. ಅದರ ಜೊತೆಗೆ ನಿನ್ನೆ ನ್ಯಾಯಾಲಯದಲ್ಲಿ ತನಿಖಾಧಿಕಾರಿಗಳು ಬೆಚ್ಚಿ ಬೀಳುವಂತ ಒಂದು ಅಂಶವನ್ನ ಕೂಡ ಹೊರ ಹಾಕ್ತಾರೆ. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ನಿಂದ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಲಾಗಿದೆ ಅಂತ ಹೇಳಿ ಬಹುಶಃ ಇದನ್ನ ಕೇಳಿದ ನಂತರದಲ್ಲಿ ನಿಜಕ್ಕೂ ಕೂಡ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿದ್ರು. ಯಾಕಂತಂದ್ರೆ ಇಷ್ಟೊಂದು ಕ್ರೂರವಾಗಿ ಒಬ್ಬ ನಟ ಸೇರ್ಕೊಂಡು ಕೊಲೆ ಮಾಡಿದ್ರ ಅನ್ನುವಂತಹ ವಿಚಾರ ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಆ ಮೆಗ್ಗರ್ ಡಿವೈಸ್ ಎಲ್ಲಿದೆ, ಜೊತೆಗೆ ಈ ರೀತಿಯಾಗಿ ಮೆಗ್ಗರ್ ಡಿವೈಸ್ ಅನ್ನ ಕರೆಂಟ್ ಕೊಟ್ಟಂತಹ ವ್ಯಕ್ತಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಗೆ ಅದಾಗಲೇ ಸುಳಿವು ಕೂಡ ಸಿಕ್ಕಿತ್ತು. ಆತನ ಹುಡುಕಾಟವನ್ನ ಕೂಡ ಪಶ್ಚಿಮ ವಿಭಾಗ ಪೊಲೀಸರು ಮಾಡ್ತಾ ಇದ್ರು. ಸದ್ಯಕ್ಕೆ ಆ ಆರೋಪಿ ಬೆಂಗಳೂರಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ರಾಜು ಅಲಿಯಾಸ್ ಧನರಾಜ್ ಅಂತ ಹೇಳಿ ಆತ ಮಂಡ್ಯ ಮೂಲದವನು. ಆದ್ರೆ ದರ್ಶನ್ಗೆ ಯಾವ ರೀತಿಯಾಗಿ ಪರಿಚಯ, ಜೊತೆಗೆ ಯಾವೆಲ್ಲ ಆರೋಪಿ ಜೊತೆಗೆ ಇವನು ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ದ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. A5 ಆರೋಪಿ ನಂದೀಶ್ ಜೊತೆಗೆ ಸೇರ್ಕೊಂಡು ಈ ರೀತಿಯಾಗಿ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಅನ್ನ ಬಳಸಿಕೊಂಡು ರೇಣುಕಾ ಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೂಡ ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ತನಿಖೆಯಿಂದ ಬಯಲಾಗಿರುವಂಥದ್ದು. ಆತನನ್ನ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತಂದು ಸದ್ಯಕ್ಕೆ ಪೊಲೀಸರು ತನಿಖೆನ ಕೂಡ ಮಾಡ್ತಿರುವಂಥದ್ದು. ಆತನ ಬಳಿಯಿಂದ ಆ ರೇಣುಕಾ ಸ್ವಾಮಿಗೆ ಟಾರ್ಚರ್ ಅನ್ನು ಕೊಡೋದಕ್ಕೆ ಬಳಸಿಕೊಂಡಿದ್ದಂತಹ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡು ಸದ್ಯಕ್ಕೆ ತನಿಖೆನ ಕೂಡ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಒಟ್ಟಾರೆಯಾಗಿ ಈ ಒಂದು ರೇಣುಕಾ ಸ್ವಾಮಿ ಅನ್ನುವಂತಹ ಬಡಪಾಯಿ ಬಡ ವ್ಯಕ್ತಿಯ ಒಂದು ಕೊಲೆಗೆ 19 ಜನರು ಸೇರಿ ಸಂಚನ ರೂಪಿಸಿದ್ರು ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ನಿತಿನ್, ರಾಚಪ್ಪ, ಒಂದ್ ಕಡೆ ನಾವು ಗಮನಿಸ್ತಾ ಇದ್ದೀವಿ, ಈಗಾಗಲೇ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಪವಿತ್ರಗೌಡ ನಿವಾಸದಲ್ಲೂ ಕೂಡ ಸ್ಥಳ ಮಹಜರು ಮಾಡಿದ್ರು, ಹಾಗೇನೆ ಚಿತ್ರದುರ್ಗದಲ್ಲೂ ಕೂಡ ಸ್ಥಳ ಮಹಜರು ಮಾಡಿದ್ರು. ಕೆಲವೊಂದು ವಸ್ತುಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈ ಒಂದು ಮೆಗ್ಗರ್ ಡಿವೈಸ್ ಸಿಕ್ಕಿರುವಂತದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಈ ಒಂದು ಪ್ರಕರಣದಲ್ಲಿ?
ನಿತಿನ್, ಸಹಜವಾಗಿ ಅಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಪಶ್ಚಿಮ ವಿಭಾಗ ಪೊಲೀಸರು ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ಓರ್ವ ನಟನ ಮನಸ್ಥಿತಿ ಯಾವ ರೀತಿಯಾಗಿದೆ, ಅದರ ಜೊತೆಗೆ ಆತನ ಸಹಚರರ ಒಂದು ಕ್ರೂರತ್ವ ಹೇಗಿದೆ ಅನ್ನುವಂಥದ್ದು ಪೊಲೀಸರಿಗೆ ಮೊದಲಿಗೆನೆ ಅದು ಅರ್ಥ ಆಗೋಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೇಸಲ್ಲಿ ಯಾರನ್ನ ಕೂಡ ಬಚಾವ್ ಮಾಡೋದಕ್ಕೆ ಹೋಗಬಾರ್ದು, ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ಕೂಡ ತೀವ್ರಗೊಳಿಸಿರುವಂಥದ್ದು. ಅದರ ಜೊತೆಗೆ ಆರೋಪಿಗಳಿಗೆ ಅಂದ್ರೆ ಕೊಲೆಗೆ ಬಳಸಿದಂತಹ ವಸ್ತುಗಳಾಗಿರಬಹುದು, ಅದರ ಜೊತೆಗೆ ಆ ಸಮಯದಲ್ಲಿ ಅವ್ರು ಹಾಕೊಂಡಿದ್ದಂತಹ ಬಟ್ಟೆ ಆಗಿರ್ಬೋದು, ಶೂ ಆಗಿರ್ಬೋದು, ಇದೆಲ್ಲವೂ ಕೂಡ ಸಾಕ್ಷಿ ಒಂದು ದೃಷ್ಟಿಯಲ್ಲಿ ನೋಡ್ತಾ ಹೋದ್ರೆ ಬಹುಶಃ ತುಂಬಾನೇ ಪ್ರಮುಖ ಅನ್ಸುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಪವಿತ್ರ ಗೌಡ ಮನೆಗೆ ಪವಿತ್ರ ಗೌಡ, ಅದ್ರ ಜೊತೆಗೆ ಅವನ ಕಾರು ಚಾಲಕರಾಗಿರುವಂತಹ ಪವನ್ ಅನ್ನು ಕೂಡ ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿ ಒಂದಿಷ್ಟು ಮಹಜರನ್ನ ಮಾಡಿ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಧರಿಸಿದಂತಹ ಬಟ್ಟೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಇದೆಲ್ಲವನ್ನ ಕೂಡ ವಶಪಡಿಸಿಕೊಳ್ಳುವಂತ ಕೆಲಸ ಕೂಡ ಆಯಿತು. ಅದ್ರ ಜೊತೆಗೆ ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ, ಅಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗಕ್ಕೆ ಹೋಗಿ ಯಾರೆಲ್ಲ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರು ಅಂತ ಆರೋಪಿಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಒಂದಿಷ್ಟು ಮಹಜರನ್ನ ಮಾಡೋದ್ರ ಮೂಲಕ ಕಾರನ್ನು ಕೂಡ ಅಲ್ಲಿಂದ ಸೀಸ್ ಮಾಡಿ ಈಗ ಪೊಲೀಸರು ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಏನಾದ್ರು ಆರೋಪಿಗಳು ಕನ್ವಿಕ್ಷನ್ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಸಾಕ್ಷಿ ಕೂಡ ತುಂಬಾನೇ ಮುಖ್ಯ ಆಗತ್ತೆ. ಅದ್ರ ಜೊತೆಗೆ ಸದ್ಯಕ್ಕೆ ವಶಪಡಿಸಿಕೊಂಡಿರುವಂತಹ ವಸ್ತುಗಳೇನಿದೆ ಅದೆಲ್ಲವನ್ನ ಕೂಡ FSL ಗೆ ಕಳಿಸ್ಕೊಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆರೋಪಿಗಳ ಒಂದು ಬ್ಲಡ್ ಏನಾದ್ರೂ ಅವರ ಶೂ ಜೊತೆಗೆ ಬಟ್ಟೆ ಮೇಲೆ ಇದ್ದಿದ್ದೆ ಆದ್ರೆ ಬಹುಶಃ ಇದೆಲ್ಲವೂ ಕೂಡ ತುಂಬಾನೇ ಮುಖ್ಯವಾದಂತಹ ಸಾಕ್ಷಿಯಾಗಿ ಪರಿಗಣಿಸಲಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಇಂಚಿಂಚಾಗಿ ಈ ಒಂದು ಕೊಲೆ ಕೇಸ್ನಲ್ಲಿ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಅದ್ರ ಜೊತೆಗೆ ಆದಷ್ಟು ಬೇಗ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆ ಹಾಕೋದ್ರ ಮೂಲಕ ನಟ ದರ್ಶನ್ ಸೇರಿದಂತೆ 19 ಜನ ಆರೋಪಿಗಳೇನಿದ್ದಾರೆ ಅವರಿಗೆ ಒಂದು ರೀತಿಯಾಗಿ ಕಂಟಕಪ್ರಾಯವರನ್ನಾಗಿ ಮಾಡೋದಕ್ಕೆ ಎಲ್ಲಾ ರೀತಿಯಾದ ಒಂದು ಸಿದ್ಧತೆ ಮೂಲಕವಾಗಿ ತನಿಖೆ ಕೂಡ ಮುಂದುವರಿತಾ ಇರುವಂತದ್ದು. ನಾಳೆ ನಾಡಿದ್ದು ಕೂಡ ನಟ ದರ್ಶನ್ ಸೇರಿದಂತೆ ಕೆಲವು ಆರೋಪಿಗಳು ಮೈಸೂರಿಗೂ ಕೂಡ ತೆರಳಿ ಅಲ್ಲೂ ಕೂಡ ಒಂದಿಷ್ಟು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆದ ನಂತರದಲ್ಲಿ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು, ಅದರ ಜೊತೆಗೆ ಕೊಲೆ ಆದ ನಂತರದಲ್ಲಿ ಈ ಒಂದು ಇಂದು ಪವಿತ್ರ ನಿವಾಸದಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ನಾಳೆ ಮೈಸೂರಿಗೆ ದರ್ಶನ್ ಕರೆದೊಯ್ದು ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ನಾಳೆ ಮೈಸೂರಿಗೆ ದರ್ಶನ್ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ಮೈಸೂರಿನಲ್ಲಿ ದರ್ಶನ್ ಉಳಿದುಕೊಂಡಿದ್ದಂತಹ ಹೋಟೆಲ್, ದರ್ಶನ್ ಅವರು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ರು, ಅಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಹಾಗೇನೆ ಮೈಸೂರಿನ ದರ್ಶನ್ ನಿವಾಸ, ತೋಟದ ಮನೆ, ಜಿಮ್ ಸೇರಿದಂತೆ ಹಲವೆಡೆ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ರಾಜಪ್ಪ, ಒಂದ್ ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಇವತ್ತು ಕೂಡ ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ನಾಳೆ ದರ್ಶನ್ ನಿವಾಸ ಹಾಗೇನೆ ಅವರು ಉಳಿದಂತಹ ಹೋಟೆಲ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅಪ್ಡೇಟ್ ಕೂಡ ಬರ್ತಾ ಇದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಅಂದ್ರೆ ಕೊಲೆಯ ಮುಂಚಿತವಾಗಿ ಪ್ಲಾನ್ ಮಾಡಿದಾಗಿರ್ಬೋದು, ಆತನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಒಂದು ಕಡೆ ಕೂಡಿ ಹಾಕಿ ಅವರ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡುವಂತಾಗಿರ್ಬೋದು, ಹಲ್ಲೆಯ ನಂತರದಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಸೇರ್ಕೊಂಡಿದ್ರು, ಯಾವ ರೀತಿಯಾಗಿ ಈ ಒಂದು ಕೊಲೆ ಕೇಸ್ನಿಂದ ದರ್ಶನನ್ನ ಬಚಾವ್ ಮಾಡುವಂತ ಕೆಲಸ ಮಾಡಿದ್ರು, ಅದರ ಜೊತೆಗೆ ಹಣಕಾಸಿನ ಡೀಲ್ ಎಲ್ಲಿ ಕುದುರ್ತು, ಈ ಎಲ್ಲಾ ಸ್ಥಳಗಳಿಗೂ ಕೂಡ ಪೊಲೀಸರು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಹಜರು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇದಾದ ನಂತರದಲ್ಲಿ ಪ್ರಮುಖ ಪಾತ್ರ ವಹಿಸೋದಂದ್ರೆ ನಟ ದರ್ಶನ್ ಬಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಆದ ಬಳಿಕ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಸಹಜವಾಗಿ ಅಂದ್ರೆ ಅವರ ಒಂದು ದಿನನಿತ್ಯದ ಕೆಲಸ ಹೇಗಿರುತ್ತೆ ಅದೇ ರೀತಿಯಾಗಿ ಮೈಸೂರಿಗೆ ತೆರಳಿದ್ರು. ಒಂದು ಚಿತ್ರೀಕರಣಕ್ಕೆ ಒಂದು ಅಂದ್ರೆ ಪಾಲ್ಗೊಳ್ಳೋದಕ್ಕೆ ತಯಾರಿಯಲ್ಲೂ ಕೂಡ ಇದ್ರು. ಇದೇ ಒಂದು ಸಂದರ್ಭದಲ್ಲಿ ಆರೋಪಿಗಳು ಮೈಸೂರಿಗೆ ಹೋಗಿ ಇದೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮೀಟಿಂಗ್ ಕೂಡ ಆಗಿದೆ, ಮಾತುಕತೆ ಕೂಡ ಆಗಿದೆ. ಹಣನ ಯಾರು ತೆಗೆದುಕೊಂಡು ಹೋಗಿ ಯಾರ್ಯಾರಿಗೆ ತಲುಪಿಸಬೇಕು, ಅದರ ಜೊತೆಗೆ ಸರೆಂಡರ್ ಆಗುವಂತಹ ಆರೋಪಿಗಳಿಗೆ ಎಷ್ಟು ಹಣ ಕೊಡಬೇಕು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ತುಂಬಾನೇ ಮುಖ್ಯ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಮೈಸೂರಿಗೆ ಕರ್ಕೊಂಡು ಹೋಗಿ ಮಹಜರು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನಿತಿನ್. ಓಕೆ ರಾಜಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.